ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ. ಈ ಹಾಡನ್ನ ಸಾಕಷ್ಟು ಜನ ಕೇಳಿರಬಹುದು. ಈ ಹಾಡಿನ ಸಾಲಿನಲ್ಲಿ ಬರುವಂತಹ ಕೆಂಪು ತೋಟ ಅಂದ್ರೆ ಅದು ಲಾಲ್ಬಾಗ್ನ ಸೌಂದರ್ಯವೇ ಅಂಥದ್ದು. ಇಲ್ಲಿ ನಡೆಯುವಂತಹ ಫ್ಲವರ್ ಶೋ ಖ್ಯಾತಿ ದೇಶ ವಿದೇಶಗಳಿಗೂ ಹಬ್ಬಿದೆ. ಈಗ ಕಬ್ಬನ್ ಪಾರ್ಕ್ನಲ್ಲಿ ಹಾರಬಾರದೇನೆ ಪಾರಿವಾಳವೇ ಅಂತ ಹೇಳಿ ಮತ್ಯಾರಾದ್ರೂ ಹಾಡು ಬರೆದ್ರೂ ಆಶ್ಚರ್ಯ ಇಲ್ಲ. ಇದಕ್ಕೆ ಕಾರಣನೂ ಇದೆ. ಹೂವಿನ ಆನೆ, ಹೂವಿನ ಮೀನು, ಹೂವಿಂದ ಕರ್ನಾಟಕ ಮ್ಯಾಪ್. ಅಬ್ಬಬ್ಬ, ಇದು ಹೂವಿನ ಪ್ರಪಂಚ. ಈ ರಂಗು ರಂಗಿನ ದೃಶ್ಯ ನೋಡೋಕೆ ಸಿಕ್ಕಿದ್ದು ಇನ್ನೆಲ್ಲ ಅನ್ಕೊಂಡ್ರಿ, ಕಬ್ಬನ್ ಪಾರ್ಕ್ ನಲ್ಲಿ. ಎಸ್, ಇದು ಕಬ್ಬನ್ ಪಾರ್ಕ್ ಫ್ಲವರ್ ಶೋ. ಇದೇ ಮೊದಲ ಸಲ ಕಬ್ಬನ್ ಪಾರ್ಕ್ ನಲ್ಲಿ ಹೂವಿನ ಹಬ್ಬ ಆಯೋಜಿಸಲಾಗಿದೆ. ಸಾಮಾನ್ಯವಾಗಿ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ವಿಶೇಷವಾಗಿ ವರ್ಷಕ್ಕೆ 2 ಸಲ ಫ್ಲವರ್ ಶೋ ಆಯೋಜನೆ ಮಾಡಲಾಗುತ್ತೆ. ಇದೀಗ ಕಬ್ಬನ್ ಪಾರ್ಕ್ಗೂ ಫ್ಲವರ್ ಶೋ ಸೆಲೆಬ್ರೇಷನ್ ಶಿಫ್ಟ್ ಆಗಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. 2017 ಇಂದಾನೇ ಸ್ಟಾರ್ಟ್ ಮಾಡಿದ್ವಿ. ಇದು 4ನೇ ಶೋ ಅಂತ ಹೇಳ್ಬೋದು. ಬಟ್ ಆಗ ಏನಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡ್ತಾಯಿದ್ರು ಸ್ಪಾನ್ಸರು. ಅವರೇ ಬಡ್ಜೆಟ್ ಎಲ್ಲ ಅಲಾಟ್ ಮಾಡ್ತಾಯಿದ್ರು. ಈ ಸರಿ ಫಸ್ಟ್ ಟೈಮು ನಮ್ಮ ಡಿಪಾರ್ಟ್ಮೆಂಟಿಂದ ಪ್ಯೂರಾಗಿ ಬಡ್ಜೆಟ್ ಎಲ್ಲ ಅಲಾಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ಏನಂದರೆ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶೋನ ಮಾಡ್ತಾ ಇರೋದು. ನವೆಂಬರ್ 27ರಿಂದ ಡಿಸೆಂಬರ್ 7ನೇ ತಾರೀಕಿನವರೆಗೂ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೆಯಲಿದ್ದು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಥೀಮ್ ನಲ್ಲಿ ಆರ್ಗನೈಸ್ ಮಾಡಲಾಗಿದೆ. ಮಕ್ಕಳನ್ನ ಆಕರ್ಷಿಸುವ ಉದ್ದೇಶದಿಂದ ಆನೆ, ಹುಲಿ, ಡಾಲ್ಫಿನ್, ಮೀನಿನ ಕಲಾಕೃತಿಗಳನ್ನ ಪ್ರದರ್ಶಿಸಲಾಗಿದೆ. ಜೊತೆಗೆ ತರಕಾರಿಯಿಂದಲೂ ಒಂದಷ್ಟು ಕಲಾಕೃತಿಗಳನ್ನ ತಯಾರಿಸಲಾಗಿದ್ದು ಮಕ್ಕಳನ್ನ ಆಕರ್ಷಿಸ್ತಾ ಇದೆ. ಹಂಪಿ ರಥನ ಒಂದು ಫ್ಲೋರಲ್ ರೆಪ್ಲಿಕಾದಲ್ಲಿ ಬರ್ತಾ ಇದೆ. ಮತ್ತು ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥದ್ದು ಎಲಿಫೆಂಟ್ಸು ಮತ್ತು ಡಾಲ್ಫಿನು, ಫಿಶು ಮತ್ತು ಚಿಟ್ಟೆ, ಈ ಥರದ್ದು ಬೇರೆ ಬೇರೆ ಫ್ಲೋರಲ್ ರೆಪ್ಲಿಕಾ ಬರ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಒಂದು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪ್ನಿಯಿಂದನೂ ಕೂಡ ಹಲವಾರು 50ಕ್ಕೂ ಹೆಚ್ಚು ಜಾತಿಯ ಪಾಟೆಡ್ ಪ್ಲಾಂಟ್ಸ್ನ ಡಿಸ್ಪ್ಲೇ ಆಗ್ತಾ ಇದೆ. ಒಟ್ಟು 11 ದಿನಗಳ ಕಾಲ ಫ್ಲವರ್ ಶೋ ಇರಲಿದ್ದು ಸುಮಾರು 25,000ಕ್ಕೂ ಅಧಿಕ ಹೂಕುಂಡಗಳನ್ನ ಬಳಸಿ ಕಲಾಕೃತಿಗಳನ್ನ ರಚಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪ್ರವಾಸಿಗರಿಗೆ ಫ್ಲವರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಕಬ್ಬನ್ ಪಾರ್ಕ್ಗೆ ಎಂಟ್ರಿ ಫ್ರೀ ಇದ್ರೂ ಕೂಡ ಫ್ಲವರ್ ಶೋ ವೀಕ್ಷಿಸಲು ವಯಸ್ಕರಿಗೆ 30 ರೂಪಾಯಿ ಹಾಗೂ ಮಕ್ಕಳಿಗೆ 10 ರೂಪಾಯಿಯಂತೆ ಟಿಕೆಟ್ ಅನ್ನ ನಿಗದಿ ಮಾಡಲಾಗಿದೆ. ಶಾಲಾ ಯೂನಿಫಾರ್ಮ್ನಲ್ಲಿ ಬರುವ ಮಕ್ಕಳಿಗೆ ಫ್ರೀ. ಒಟ್ಟಾರೆ ಲಾಲ್ಬಾಗ್ ಫ್ಲವರ್ ಶೋ ಮಿಸ್ ಮಾಡಿಕೊಂಡಿದ್ದವರಿಗೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ನೋಡಿ ಕಣ್ತುಂಬಿಕೊಳ್ಳುವ ಸದಾವಕಾಶ ಒದಗಿ ಬಂದಿದ್ದು ಸಾಧ್ಯವಾದರೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.